ಅಮೆರಿಕ ಇರಾನ್ ಮಧ್ಯೆ ಸಮರ ತೀವ್ರವಾಗ್ತಾ ಇದೆ. ಹೋರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಇಲ್ಲಿ ನನ್ನ ಪರ್ಮಿಷನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಹೋರ್ಮುಜಲ್ಲಿ ಹಡಗುಗಳು ಸಂಚರಿಸಬಾರದು. ಇದು ಒಂದು ಸಾಲಿನ ಇರಾನ್ನ ನಿರ್ಣಯ. ಇದು ನಾನು ಪರ್ಮಿಷನ್ ಕೊಟ್ಟರೆ ಹೋಗಬೇಕು, ಇಲ್ಲದ್ರೆ ಹೋಗಬಾರ್ದು. ಇವ್ರ ಪಾಡಿಗೆ ಇವರು ವಾರ್ ಮಾಡ್ತಿರೋದು. ನನಗಿರೋದೇ ಹೋರ್ಮುಜ್ ಜಲಸಂಧಿ. ಇದನ್ನು ನಾನು ಬಿಟ್ಕೊಟ್ಬಿಟ್ರೆ ನನಗೆ ಮರ್ಯಾದೆ ಇರಲ್ಲ. ನನ್ನ ಒಂದು ಅತಿ ದೊಡ್ಡ ಚೌಕ್ ಪಾಯಿಂಟ್ ಇದು. ಇಡೀ ವಿಶ್ವಕ್ಕೆ 20% ತೈಲದ ಸಪ್ಲೈಗೆ ಸಂಬಂಧಪಟ್ಟಂತೆ ನಾನೇನಾದರೂ ಟಾಂಟ್ ಕೊಡಬೇಕು, ಸವಾಲು ಒಡ್ಡಬೇಕು. ಇಡೀ 20% ತೈಲ ಅವಲಂಬಿತ ದೇಶಗಳಿಗೆ ಇರಾನ್ನ ಅನಿವಾರ್ಯತೆ ಬರಬೇಕು ಎಂದರೆ ನಾನು ಹೋರ್ಮುಜ್ ಮೇಲೆ ಗಟ್ಟಿಯಾಗಿರತಕ್ಕಂಥ ನಿಯಂತ್ರಣವನ್ನು ಇಟ್ಟುಕೊಳ್ಳಬೇಕು ಅಂತ ಇರಾನ್ನ ವಿಚಾರ. ಇವ್ರ ಪಾಡಿಗೆ ಇಲ್ಲಿ 6,000 ಕ್ಷಿಪಣಿ ಹಾರಿಸ್ತೆ, 600 ಕ್ಷಿಪಣಿ ಹಾರಿಸ್ತೆ, 500 ಕ್ಷಿಪಣಿ ಹಾರಿಸ್ತೆ ಅಂತ ಇವರು ಯುದ್ಧ ಮಾಡಿಕೊಂಡೇ ಕೂತಿದ್ರೆ ವಿಶ್ವದ 20% ತೈಲ ಅವಲಂಬಿತ ದೇಶಗಳ ಕಡೆಯಿಂದ ಅಮೆರಿಕಕ್ಕೆ ಸವಾಲು ಎದುರಾಗಲ್ಲ, ಒತ್ತಡ ಬರೋದಿಲ್ಲ. ಇದು ಇರಾನ್ನ ವಿಚಾರ. ಇಲ್ಲಿ ನಾನು ಎಷ್ಟು ಇಲ್ಲಿನ ಕಂಟ್ರೋಲ್ ಇಟ್ಕೊಳ್ತೀನೋ ಅಷ್ಟು ನನಗೆ ಪ್ರೆಷರ್ ಬಂದು ಇವರು ವಾರ್ ಸ್ಟಾಪ್ ಮಾಡ್ತಾರೆ. ಇವರು ಇರಾನ್ ಕ್ಯಾಲ್ಕುಲೇಷನ್ಸ್ ಇದು. ಇಲ್ಲೇನಾಗಿದೆ, ಇದನ್ನು ಯಾರು ಹಾಗೆ ನಾವಿದ್ದೀವಿ ಹೋಗ್ರಿ ನೀವು ಹಡಗು. ಆಮೇಲೆ ಅಮೆರಿಕದ ಸೈನ್ಯ ಏನು ಹೇಳ್ತಾ ಇದೆ ಅಲ್ಲಿ ಅಂದರೆ, ಹೋರ್ಮುಜಲ್ಲಿ ನಾವಿದ್ದೀವಿ, ನಮ್ಮ ಕಂಟ್ರೋಲಲ್ಲಿದೆ, ಯಾವ ಹಡಗರು ತಲೆ ಕೆಡಿಸ್ಕೊಬೇಡಿ, ನೀವು ಆರಾಮಾಗಿ ಓಡಾಡಿ ಅಂತ ಇವ್ರು ಹೇಳ್ತಾರೆ. ಇವರು ಯಾವಾಗೆಲ್ಲ ಅಮೆರಿಕದ ಮಾತನ್ನು ಕಟ್ಟಿಕೊಂಡು ಅಲ್ಲಿ ಯಾವುದಾದ್ರೂ ಹಡಗು ಮೂವ್ ಆಯಿತು ಅಂದರೆ ಸಾಕು, IRGC ಏನು ಮಾಡ್ತಾ ಇದ್ದಾರೆ, ಆ ಹಡಗಿನ ಮೇಲೆ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ. ಇಲ್ಲಿ ನಾನೇ ಅಂತಿಮ, ನಾನೇ ಬಾಸ್, ಇದಕ್ಕೆ ನನ್ನ ಮಾತು ಮೀರಿದ್ರೆ ನಾನು ನಿಮ್ಮನ್ನು ಉಳಿಸಲ್ಲ ಅಂಥೇಳಿ. ಸೊ ಈ ಅಮೆರಿಕ ಮತ್ತು ಇರಾನ್ ನಡುವಿನ ಈ ಸಂಘರ್ಷ, ನೀ ಕೊಡೆ ನಾ ಬಿಡೆ, ಈ ಒಂದು ಹಗ್ಗ ಜಗ್ಗಾಟದ ವಿಚಾರದಲ್ಲಿ ಬಡವಾಗ್ತಿರೋದು. ದೇಶಗಳ ನಡುವೆ ಆಯಿಲ್ ಸಪ್ಲೈ ಮಾಡಿಕೊಂಡು ಮನೆಯಲ್ಲಿ ಅನ್ನದ ಬಟ್ಟಲುಗಳಲ್ಲಿ ಅನ್ನ ಬೀಳುವಂತೆ ಮಾಡ್ತಾ ಇವೆಲ್ಲ ಹಡಗುಗಳು. ಈ ಹಡಗುಗಳು ಇದೀಗ ತೊಂದರೆಗೀಡಾಗ್ತಾ ಇವೆ. ನನ್ನ ಮನೆಯಲ್ಲಿ ನನ್ನ ತಟ್ಟೆಗೋ ಅನ್ನದ ಬಟ್ಟಲಿಗೋ ಅನ್ನ ಬಂದು ಬೀಳಬೇಕು ಅಂದರೆ ಈ ಹಡಗುಗಳ ಮೂಮೆಂಟ್ ಇದ್ದರೆ ಮಾತ್ರ. ನನಗೆ ಅಲ್ಲ, ಎಲ್ಲರ ಮನೆಗೂ ಸೇರಿಸಿ ನಾನು ಮಾತಾಡ್ತಿರೋದು. ಈ ಹಡಗು ಮೂಮೆಂಟ್ ಇಲ್ಲ ಅಂದರೆ ಚಕ್ರಗಳು ಚಲಿಸಲ್ಲ ದೇಶದಲ್ಲಿ, ವೀಲ್ ರನ್ ಆಗಲ್ಲ. ಲಾರಿನೋ, ಕಾರೋ, ಬಸ್ಸೋ, ಟ್ರಾವೆಲ್ ಕಂಪನಿಗಳ ಗಾಡಿಗಳು ಅಥವಾ ಟ್ರಕ್ಗಳು, ಆಹಾರ ಧಾನ್ಯ ಸಪ್ಲೈ ಮಾಡ್ತಕ್ಕಂಥ ಎಂಜಿನ್ಗಳು ಬರಲ್ವಲ್ಲ. ಸಿಲಿಂಡ್ರ್ ಬರಲ್ಲ ನಮ್ಮ ಮನೆಗೆ, ಆಹಾರ ಬರಲ್ಲ. ಏನು ಮಾಡ್ಬೇಕು ನಾವು ಅವಾಗ? ಪೆಟ್ರೋಲ್ ಅಂದರೆ ಗಾಡಿ ಓಡಲ್ಲ, ಗ್ಯಾಸ್ ಸಿಲಿಂಡ್ರ್ ಇಲ್ಲ ಅಂದರೆ ಮನೆಯಲ್ಲಿ ಅಡುಗೆ ಆಗಲ್ಲ. ಸೊ ಇವರು ಆ ಕೆಲಸ ಮಾಡ್ತಿರ್ತಕ್ಕಂಥ ಹಡಗುಗಳು ಇದನ್ನೇನು ಮಾಡ್ತಾರೆ ಇರಾನ್ನವರು ಅಂತ ಹೇಳಿದ್ರೆ ಅದನ್ನು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನನ್ನ ಪರ್ಮಿಷನ್ ಇದೆ, ನೀವು ಹೋಗ್ಕೊಡ್ದು, ಹೋದರೆ ನಾನು ಸುಮ್ಮನೆ ಬಿಡಲ್ಲ ಅಂತ. ಅಮೆರಿಕ ಹೇಳೋದೇನೆ, ನೀವು ಹೋಗ್ರಿ ಆರಾಮಾಗಿ ನಾನಿದ್ದೀನಿ, ನಾನು ದಾಳಿ ಮಾಡ್ತಾಯಿದ್ದೀನಿ ಅವ್ರ ಮೇಲೆ ಅಂತ ಅವ್ರು ಹೇಳೋದು. ಇವರು ಮಾತು ಕಟ್ಕೊಂಡು ಯಾವೆಲ್ಲ ಹಡಗು ಮೂವ್ ಆಗ್ತಾ ಇದೆಯೋ ಅಂಥ ಹಡಗುಗಳು ಇದೀಗ ಇರಾನ್ನ ಟಾರ್ಗೆಟ್ ಆಗ್ತಾ ಇದೆ. ಒಬ್ಬ ಭಾರತೀಯ ನಾವಿಕ ಸಾವನ್ನಪ್ಪಿದ್ದಾನೆ. ಬಹಳ ದುಃಖದ ವಿಚಾರ ಇದು. ಹಿಂದೆ ಅಮೆರಿಕದವ್ರು ದಾಳಿ ಮಾಡಿದಾಗಲೂ 3 ಜನ ಭಾರತೀಯರು ಸತ್ತಿದ್ರು. ಇವತ್ತು ಇರಾನ್ ದಾಳಿ ಮಾಡಿದಾಗಲೂ ಒಬ್ಬ ಭಾರತೀಯ ನಾವಿಕ ಸಾವನ್ನಪ್ಪಿದ್ದಾನೆ. ಯಾರೇ ಆದರೂ ಈ ಥರದಲ್ಲಿ ಸೈಲರ್ಸ್ಗೆ ನಾವು ತೊಂದರೆ ಕೊಡಬಾರ್ದು. ಈ ಹಡಗಿನ ನಾವಿಕರಿಗೆ, ಪ್ರಯಾಣಿಕರಿಗೆ ತೊಂದರೆ ಮಾಡಬಾರ್ದು ನಾವು. 8 ಭಾರತೀಯರು, ಇಬ್ಬರು ಉಕ್ರೇನ್ನ ಸಿಬ್ಬಂದಿಗೆ ಗಾಯ ಆಗಿರೋದಲ್ಲಿ. UAE ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡಿದೆ. UAEಯ 2 ತೈಲ ಟ್ಯಾಂಕರ್ಗಳ ಮೇಲೆ ದಾಳಿಯಾಗಿರೋದು. ಈ ಹಡಗಿನ ವಿಚಾರದಲ್ಲಿ ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಒಂದು 10 ಜನ ಈ ಹಡಗಿನ ಸಿಬ್ಬಂದಿ ಇದ್ದರು ಅಂದರೆ ಅದರಲ್ಲಿ 2-3 ಭಾರತೀಯರು ಇರ್ತಾರೆ ಅಂತ. ಅಷ್ಟರ ಮಟ್ಟಿಗೆ ಸಮುದ್ರದ ನೀರಿನ ಮೇಲೆ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅದರ ಅರ್ಥ. ಹಡಗು ಯಾವ್ದಾದ್ರೂ ಆಗಲಿ, ಯಾವ ದೇಶದ್ದಾದರೂ ಆಗಲಿ, ಭಾರತೀಯರು ಈ ನೌಕೆಗಳ ಕೆಲಸಗಳಲ್ಲಿ ಅನೇಕರಿದ್ದಾರೆ ಅಂತ. 10 ಜನ ಇದ್ದಾರೆ ಅಂದರೆ ಈ ದೇಶ ಆ ದೇಶ ಅಂತಲ್ಲ, ಯಾವುದೇ ದೇಶದ ನೌಕೆಗಳಲ್ಲಿ ಪರಿಣತ ಭಾರತೀಯ ನಾವಿಕರು ಇದ್ದಾರೆ. ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಅವರು ಇಲ್ಲಿಂದ ಹೋಗ್ತಾರೆ, 3 ತಿಂಗಳು ಒಂದು ಕೆಲಸ ಮುಗಿಸ್ಕೊಳ್ತಾರೆ, ಮತ್ತು ಮನೆಗೆ ಬರ್ತಾರೆ. ಒಂದು 15 ದಿನನೋ 1 ತಿಂಗಳು ಅವ್ರಿಗೆ ರಜೆ ಇರುತ್ತೆ, ಮತ್ತು ಕೆಲಸಕ್ಕೆ ಜಾಯ್ನ್ ಆಗ್ತಾರೆ. ಹಾಗೆ ಸೊ ಹಾಗಿದ್ದಾಗ ಇಲ್ಲಾಗಿರೋದೇನು ಅಂದರೆ ದಾಳಿ ಮಾಡಿದ ಪರಿಣಾಮ ಒಬ್ಬ ಭಾರತೀಯ ಸತ್ತಿದ್ದಾನೆ. UAEಯ 2 ತೈಲ ಟ್ಯಾಂಕರ್ಗಳ ಮೇಲೆ ದಾಳಿಯಾಗಿದೆ. ಇಲ್ಲಿ ಹೋರ್ಮುಜ್ ಜಲಸಂಧಿ ಹಾದು ಹೋಗಬೇಕಾದ್ರೆ ದಾಳಿಯಾಗಿದೆ. ಇರಾನಿನ ಕ್ರೂಸ್ ಕ್ಷಿಪಣಿಗಳಿಂದ ಈ ದಾಳಿಯಾಯಿತು. ಅಮೆರಿಕ ಸೇರಿದಂತೆ ಹಲವು ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ನಿಯಮ ಉಲ್ಲಂಘನೆ ಮಾಡಿ ಸಂಚಾರ ಮಾಡ್ತಿರ್ತಕ್ಕಂಥ ಹಡಗಿನ ಮೇಲೆ ಇಲ್ಲಿ ದಾಳಿ ಮಾಡಿರೋದು.